ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಚರ್ಚೆ ಇವತ್ತು ಎಲ್ಲ ಕಡೆ ಆಗ್ತಾ ಇದೆ. ನಿಮಗೂ ಗೊತ್ತಿರಬಹುದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ದೇಶದ ಸಂವಿಧಾನವನ್ನ ಓದಿ ಭಾರತದ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ 78 ದೇಶದ ಸಂವಿಧಾನವನ್ನ ಓದಿ ಭಾರತದ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ. ಅಂದ್ರೆ ಸಂವಿಧಾನದ ತಜ್ಞರಾಗಿರ್ತಕ್ಕಂಥ ಜೆನೆಟಿಕ್ ಅಂತಕ್ಕಂಥವ್ರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಒಂದೇ ಸಂವಿಧಾನ ಬರೆಯುವಂತ ವ್ಯಕ್ತಿ ಅಲ್ಲ, ಜಗತ್ತಿನ ಎಲ್ಲ ದೇಶಗಳ ಸಂವಿಧಾನವನ್ನ ಬರೆಯುವಂತ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇತ್ತು ಅನ್ನುವಂತ ಮಾತನ್ನ ಸಂವಿಧಾನದ ತಜ್ಞರಾಗಿರ್ತಕ್ಕಂಥ ಜೆನೆಟಿಕ್ ಅಂತಕ್ಕಂಥವ್ರು ಅವರು ಅಭಿಪ್ರಾಯ. 8 ವರ್ಷದ ಬಾಲಕ, ಆ 8 ವರ್ಷದ ಬಾಲಕ ಹೊರಗಡೆ ಮಳೆ ಬರ್ತಾ ಇದೆ, ಆ ಮಳೆಯ ಹನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಬೀಳ್ತಾ ಇದ್ದಾವೆ. ಆ ಸಣ್ಣ ಹುಡುಗನ ಮೇಲೆ ತುಂಬಾ ಚಳಿಯ ವಾತಾವರಣ, ಗೋಣಿ ಚೀಲದ ಕೆಳಗಡೆ ಕೂತು ಮಗು ಶಾಲೆಯನ್ನ ಕಲಿತಾ ಇದೆ. ಒಳಗಡೆ ಅನೇಕ ಜಾತಿಯಿಂದ ಮುಂದುವರಿತಕ್ಕಂಥ ವಿದ್ಯಾರ್ಥಿಗಳು ಒಳಗಡೆ ಕೂತ್ಕೊಂಡು ಶಾಲೆಯನ್ನ ಕಲಿತಾ ಇದ್ದಾರೆ. ಆಗ ಅಲ್ಲಿ ಒಂದು ಗಣಿತ ಶಿಕ್ಷಕ ಕೇಳ್ತಾನೆ, ಒಂದು ಲೆಕ್ಕವನ್ನ ಹಾಕ್ತಾನೆ, ಈ ಲೆಕ್ಕ ನೀವು ಯಾರಾದ್ರೂ ಬಿಡಿಸಬಲ್ಲಿರಾ ಅಂತ ಕೇಳಿದಾಗ ಒಳಗಡೆ ಕೂತಿರ್ತಕ್ಕಂಥ ಯಾವೊಬ್ಬ ವಿದ್ಯಾರ್ಥಿಯೂ ಕೂಡ ಲೆಕ್ಕ ಬಿಡಿಸೋಕೆ ಸಾಧ್ಯ ಆಗುವುದಿಲ್ಲ. ಆದ್ರೆ ಹೊರಗಡೆ ಮಳೆಯ ಚಳಿಯಲ್ಲಿ ನೇಣು ಕೂದಲಿಂದ ಒಂದೊಂದೇ ಹನಿಗಳು, ಮಳೆಯ ಹನಿಗಳು ಕೆಳಗೆ ಬೀಳ್ತಾ ಇದ್ದಾವೆ. ಅವುಗಳನ್ನ ಬಳಸಿಕೊಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಆ ಲೆಕ್ಕವನ್ನ ನಾನು ಬಿಡಿಸ್ತೀನಿ ಗುರುಗಳೇ ಅಂತ. ಆ ಮೇಷ್ಟ್ರಿಗೆ ತುಂಬಾ ಖುಷಿ ಆಗ್ತದೆ, ಮಾಸ್ತರಿಗೆ ಖುಷಿ ಆಗ್ತದೆ. ಆಯ್ತು ಬಾಬಾ ಲೆಕ್ಕ ಬಿಡಿಸುವಂತಾಗ ಆ ಭೀಮ ಎದ್ದು ಒಳಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೊಯ್ಯೋ ಅಂತ ಹೇಳಿ ಬೋರ್ಡಿನ ಮುಂದ್ಗಡೆ ಹೋಗ್ತಾರೆ. ಆಗ ಅಲ್ಲಿ ಅವರ ಟಿಫನ್ ಬಾಕ್ಸ್ಗಳಿತ್ತು. ಎಲ್ಲಿ ಭೀಮ ಬಂದು ಆ ಬೋರ್ಡ್ ಅನ್ನ ಮುಟ್ಟಿದಾಗ ತಮ್ಮ ಟಿಫನ್ ಬಾಕ್ಸ್ಗಳು ಮೈಲಿಗೆಯಿಂದ ಆಗ್ತವೆ ಅಂತ ಹೇಳಿ ಹೋಗಿ ಆ ಟಿಫನ್ ಬಾಕ್ಸ್ ಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋಗಿ ಲೆಕ್ಕವನ್ನ ಬಿಡಿಸ್ತಾರೆ. ಮಾಸ್ತರಿಗೆ ಮೂಢನಂಬಿಕೆಗಳ ತವರೂರು, ಮೌಢತೆಯ ತವರೂರು ಅನ್ನುವಂತ ಹಣಪಟ್ಟಿಯನ್ನ ಕಟ್ಕೊಂಡಿದೆ ನೋಡಿ. ನೀವು ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ತಗೊಂಡು ಹೋಗ್ತಾರೆ ಎಲ್ಲ ರಾಷ್ಟ್ರದವರು. ಯಾಕೆ ಜಪಾನ್ ಒಂದು ಸಣ್ಣ ರಾಷ್ಟ್ರ, ನಮ್ಮ ಮಹಾರಾಷ್ಟ್ರದ ಮುಂಬೈಯಷ್ಟು ಕೂಡ ಇಲ್ಲ. ಆದ್ರೆ ಒಲಿಂಪಿಕ್ಸ್ ಬಂದಾಗ ಎಷ್ಟು ಚಿನ್ನದ ಪದಕಗಳನ್ನ ತೆಗೆದುಕೊಂಡು ಹೋಗ್ತದೆ ಅಂತ ಹೇಳಿದಾಗ ವಿಶ್ವಸಂಸ್ಥೆಯಲ್ಲಿ ಒಂದು ಸರ್ವೆ ಆಗ್ತದೆ. ಆ ಸರ್ವೆ ಆದಾಗ ಯಾಕೆ ಭಾರತದವರು 2 ಚಿನ್ನದ ಪದಕ ಅಂತ ಹೇಳಿದ್ರೆ ಬಹಳ ದೊಡ್ಡದಾಯ್ತು, ಇಲ್ಲ 3 ಅಂತ ಹೇಳಿದ್ರೆ ಇಷ್ಟು ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ರಾಷ್ಟ್ರ ಕೇವಲ 2 ಮತ್ತು 3 ಚಿನ್ನದ ಪದಕಗಳನ್ನ ತೆಗೆದುಕೊಂಡು ಹೋಗ್ತದೆ. ಅದ್ರ ಒಂದು ಸಣ್ಣ ರಾಷ್ಟ್ರ ಜಪಾನ್, ಚೀನಾ, ಥೈಲ್ಯಾಂಡ್, ಟಿಬೆಟ್ ಇವೆಲ್ಲವೂ ಕೂಡ ಇಷ್ಟು ಚಿನ್ನದ ಪದಕ ತೆಗೆದುಕೊಂಡು ಹೋಗ್ತದೆ ಅಂತಂದಾಗ ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾರತ ಆಟಗಾರರಲ್ಲಿ ಪೌಷ್ಟಿಕಾಂಶದ ಕೊರತೆ ಇದೆ. ಸರ್ಕಾರಗಳು ನಮ್ಮ ಜನರಿಗೆ ಪೌಷ್ಟಿಕತೆಯ ಆಹಾರವನ್ನು ಕೊಡಲಿಕ್ಕೆ ವಿಫಲಾಗಿವೆ. ಇವತ್ತು ನೀವು ಬೆಳಗ್ಗೆ ಎದ್ದು ಟಿವಿ ಆನ್ ಮಾಡಿ, ನಮ್ಮ ರಾಷ್ಟ್ರದ ಪೌಷ್ಟಿಕಾಂಶ ಎಲ್ಲಿ ನಡೀತಾ ಇದೆ ಅಂತ ನಿಮಗೆ ಗೊತ್ತಾಗ್ತದೆ. ಕಲ್ಲಗಳ ಮೇಲೆ ಹಾಲು ಚೆಲ್ತಾ ಇದ್ದಾರೆ, ಕಲ್ಲಗಳ ಮೇಲೆ ಮೊಸರು ಚೆಲ್ತಾ ಇದ್ದಾರೆ, ಕಲ್ಲಗಳ ಮೇಲೆ ತುಪ್ಪ ಚೆಲ್ತಾ ಇದ್ದಾರೆ. ಬಹುಶಃ ನೀವು ಅಮೆರಿಕದೊಳಗೆ ಹೋಗಿ ಈ ರೀತಿ ಮಾತಾಡ್ರಿ, ನಮ್ಮ ದೇಶ ಕಲ್ಲಗಳ ಮೇಲೆ ನಾವು ತುಪ್ಪ ಸುರಿತೀವಿ ಎಂದರೆ ಅದು ಮೂರ್ಖರ ವೇಷ ಅಂತ ಕರೀತಾರೆ. ಅಂದ್ರೆ ಇಷ್ಟ ಅವರಿಗೆ ಕೇಳ್ತಾರೆ, ನಾನು ಮೊದಲು ಭಾರತೀಯ ಅಂತ ಹೇಳ್ತಾರೆ. ನಾನು ಮೊದಲು ಭಾರತೀಯ, ಈಗಲೂ ಭಾರತೀಯ, ಆನಂತರಕ್ಕೂ ಕೂಡ ಭಾರತೀಯ. ಅದಕ್ಕಾಗಿ ಬಹುಶಃ ನಾವೆಲ್ಲ ಇವತ್ತು ಭಾರತೀಯ ಅಂತ ನಾವು ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಮೊದಲು ಜಾತಿಯನ್ನ ತಿರಸ್ಕರಿಸಬೇಕಾಗಿದೆ, ಮೊದಲು ಧರ್ಮವನ್ನ ತಿರಸ್ಕರಿಸಬೇಕಾಗಿದೆ. ಯಾವುದೇ ಧರ್ಮದ ವ್ಯಕ್ತಿ ಇರಲಿ, ಯಾವುದೇ ಜಾತಿಯ ವ್ಯಕ್ತಿ ಇರಲಿ, ಅವರು ಮನುಷ್ಯ, ಅವರನ್ನ ಅಪ್ಪಿಕೊಳ್ಳೋಣ, ಅವರನ್ನ ಪ್ರೀತಿಸೋಣ ಅನ್ನುವಂತಹ ಜೊತೆಗೆ ಒಂದು ಮಹಾಜ್ಞಾನವನ್ನ ನೀವು ಪಡೆಯಿರಿ, ಅಂಬೇಡ್ಕರ್ ಅವರ ಅನುಯಾಯಿಗಳಾಗೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.